ಕಾರೇ ದೂರ ನಿಲ್ಸಿದ್ವಿ, ಕೆರೆನೇ ಬೇರೆ ಕಡೆ ಇದೆ. ಈಗ ಎಷ್ಟೊತ್ತಾಗುತ್ತೆ ಗೊತ್ತು, ಅಲ್ಲೇ ಇರೋದು ನಾವು ಹೇಳೋ. ಹೌದಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಎಷ್ಟೊಂದು ದಿವಸ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀವಿ. ತುಂಬಾ ತಿಂಗಳೇ ಆಯ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಇವತ್ತು ಊರಿಗೆ ಬಂದಿದೆ, ಅದಕ್ಕೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದ್ರೆ ನೋಡಿ, ಫಿಶ್ ಹಿಡಿತಾ ಇದ್ದಾರೆ ಕೆರೆಯಲ್ಲಿ. ಈಗ ನಂಗೇನು ಕಾಣಿಸ್ತಾ ಇಲ್ಲ, ಆದ್ರೂ ಮಾಡ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಎಕ್ಸೈಟೆಡ್. ಓಕೆನಾ? ನೋಡಿ, ಫಿಶ್ ತಗೊಂಡ್ವಿ. ಎಷ್ಟು ಕೆ ಜಿ ಗೊತ್ತಾ? ಎಷ್ಟು ಕೆ ಜಿ ಫಿಶ್ ತೊಗೊಂಡಿದ್ದು? ಫಿಶ್ 5 kg ತೊಗೊಂಡಿದ್ದೀವಿ. ಆದರೆ ಇಲ್ಲಿ ಇನ್ನೂ ನಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದಿನ್ನೂ ತೂಕ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಸೇರಿದ್ರೆ ಒಂದು 7-8 kg ಫಿಶ್ಶು. ಇಲ್ಲಿ ನೋಡಿ, ನಮ್ಮ ಅಣ್ಣ ಮತ್ತು ನಮ್ಮ ಮೈದಾ ಅವರು ತುಂಬ್ಕೋತಾ ಇದ್ದಾರೆ. ನೋಡಿ, ಇದು ಬೇಸಿಗೆ ಬಿಸಿಲು ಸಿಕ್ಕಾಬಟ್ಟೆ ಇದೆ, ಆದರೂ ಇದೊಂಥರ ಖುಷಿ ಇದೆ. ಇರಿ ಗಾಯ್ಸ್, ತೋರಿಸ್ತೀನಿ. ನನ್ನ ತಂಗಿ ನೋಡಿ ಏನು ಮಾಡ್ತಾವಳೆ. ನನ್ನ ತಂಗಿ ಇಲ್ಲೇ ನೀರು ಮೀನಿನ ತೆಗ್ದ್ಬಿಟ್ಟು ನೀರಿಲ್ಲ ಹಾಕೊಳ್ಳಿ ಅಂತ ಎತ್ಕೋ ಚಂದನ್. ಏ ಶಶಾಂಕ್, ಅಲ್ಲಿ 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 go 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 fast catch. ಅವರೇ ಸಿಟ್ಟವ್ರು, ಯಾವ್ರೇ ಗುಣ ಕೊಡ್ತಾ ಇರೋದು. ನೋಡಿ, ನಮ್ಮ ಅಣ್ಣ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರು, ತಗೊಂಡೋಗ್ತಾ ಇದ್ದಾರೆ. ಖುಷಿ. ಸುನಿ ಕ್ಯಾಚ್ ಕ್ಯಾಚ್. ಈಗ ನನ್ನ ಮೀನು ನೋಡಿ, ನನ್ನ ಮಗಳು. ಸಾಕು, ಕ್ಯಾಚ್ ಸುನೀತಾ. ಕೈಯಲ್ಲಿ ತಗೊಂಡು ಹೋಗಕ್ ಆಗ್ತಾ ಇಲ್ಲ, ಅಷ್ಟು ಫಿಶ್. ಹೋಗ್ತಾ ಇದ್ದಾರೆ ಕಾರ್ಗೆ. ವೆದರ್ ಸಕ್ಕದಾಗಿದೆ, ಬಿಸಿಲು ಅಷ್ಟೇ. ಖುಷಿನಾ ಖುಷಿನಾ ಸುನಿ? ಏ ಸುನೀತಾ, ಹೆಂಗಿದೆ? ಸೂಪರ್ ಆಗಿದೆ. ಮೀನೆಲ್ಲ ತುಂಬ್ಕೋತಾ ಇದ್ದಾರೆ. ಆಲ್ರೆಡಿ ಒಂದು 5-6 kg ತುಂಬ್ಕೊಂಡಿದ್ದಾರೆ, ಮತ್ತೆ ಹಿಡ್ಕೊಂಡು ತುಂಬ್ಕೋತಾ ಇದ್ದಾರೆ ಎಲ್ಲ ಕವರ್ ಒಳಗಡೆ. ಈಗ ಹೋಗಿ ಎಲ್ಲ ಕ್ಲೀನ್ ಮಾಡಿ ಮಾಡಿಕೊಂಡು ತಿನ್ನೋದು. ನಮ್ಮಪ್ಪ ನಾವು ಇಷ್ಟೊತ್ತಾದರೂ ಬಂದಿಲ್ಲ ಅಂತ ನೋಡ್ಕೊಂಡು ನಮ್ಮಪ್ಪ ಬಂದರು. ಬಸ್ಸು ಕಾಸು ಇನ್ನೂ ಹಿಡಿತಾ ಇದ್ದಾರೆ. ನೋಡಿ, ಸನ್ಸೆಟ್ ಆಗ್ತಾ ಇದೆ, ಆದ್ರೂ ಬಿಸಿಲಿದೆ. ಈಗ ಟೈಮ್ ಆಲ್ರೆಡಿ ಒಂದು 6 ಗಂಟೆ, ಸಿಕ್ಕಾಬಿಟ್ಟೆ ಬಿಸಿಲು. ಆದ್ರೂ ಡಿಸ್ಕಷನ್ ಇನ್ನೂ ಬೇಕಾ ಬೇಡವಾ ಅಂತ, ಸಾಕಾಗುತ್ತೆ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಎಲ್ಲಿಗಿದ್ದು ಪಾರ್ಸಲ್? ಇಲ್ಲಿಂದ ಕೇರಳ ಕಳಿಸ್ತೀರಾ? ಹೊಸೂರು ಗೊತ್ತು, ಅಲ್ಲೇ ಇರೋದು ನೀವು ಹೇಳೋ. ಸಮುದ್ರ ಐತಿ, ಹೊಸೂರು ಅಂತ ತಿಳಿಸ್ತಿರಲ್ಲ, ಹೆಂಗೆ ಸಮಾಚಾರ? ನೋಡಿ, ಇಲ್ಲಿಂದ ಅಲ್ಲಿವರೆಗೂ ನೀರು ತಗೊಂಡು ಮೀನು ತಗೊಂಡು ಹೋಗ್ತಾ ಇದ್ದಾರೆ. ನಾಯಿ ಮಾಡಿ ಅಣ್ಣ,
ನಾವೇ. ನೋಡಿ ಗಾಯ್ಸ್ ಎಷ್ಟಪ್ಪ ಇದೆ ಮೀನು. ಕ್ಯಾಟ್ ಫಿಶ್ ಎಲ್ಲ ಐತೆ. ಇದಾ ಕ್ಯಾಟ್ ಇದೆ, ಫಿಶ್ ರಘು ಮೀನು. ಹಂಗಂದ್ರೆ ಇಲ್ಲಿ ಹೆಚ್ಚಿಲ್ಲ. ಸುನಿ ಟೋಟಲ್ ಎಷ್ಟು ಕೆಜಿ ತಗೊಂಡಿದ್ದೀವಿ? ಟೋಟಲ್ ಒಂದು ಅಂದಾಜು 5-6 kg. ಒಂದು 8 kg 9 kg ಫಿಶ್ ತಗೊಂಡಿದ್ದೀವಿ. ಈಗೆಲ್ಲ ಕಾರ್ ಹತ್ರ ಹೋಗ್ತಾ ಇದ್ದಾರೆ. ಆಮೇಲೆ ಇದು ಸೀಶೆಲ್ ಎತ್ಕೊಂಡಿದ್ದೀವಿ. ನೋಡಿ ನಮ್ಮ ಹುಡುಗಿಗೆ ಸೀಶೆಲ್ ಸಿಕ್ಕಿದೆ ಅಂತೆ. ಓಕೆ ಖುಷಿ. ಸೀಶೆಲ್ ನನ್ನ ಫ್ರೆಂಡ್ ಅಷ್ಟೇ ಒಂದೇ ಸೀಶೆಲ್. ಹೌದಾ, ನಿನ್ನ ಹತ್ರ ಎಷ್ಟೊಂದಿದೆಯಾ? ಓಕೆ ಗುಡ್. ನೋಡಿ ಇಷ್ಟೈತೆ, ನಂಗೆ ಗೊತ್ತಿಲ್ಲ ಇಷ್ಟೈತೆ, ಮನೇಲಿ ಕೌಂಟ್ ಮಾಡು. ಓಕೆ. ನೋಡಿ ಇದು ಕೆರೆ. ಆ್ಯಕ್ಚುಲಿ ಬಿಸಿಲಿಗೆಲ್ಲ ಹೋಗಿದೆ. ಇರೋ ನೀರಲ್ಲಿ ಮೀನು ಮಾಡಿ ಹೀಗೆಲ್ಲ ಹಿಡಿದು ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಕೇರಳ, ಹೊಸೂರು ಆ ಕಡೆ. ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ಅವರೆಲ್ಲ ಹೊರಟೋದ್ರು, ನಾನು ಹೊರಡ್ತೀನಿ. ಕಾರೇ ದೂರ ನಿಲ್ಲಿಸಿದ್ವಿ, ಕೆರೆನೇ ಬೇರೆ ಕಡೆ ಇದೆ. ಈಗ ಸಿಕ್ತು ಕಾರು. ನೋಡಿ ಬಿದ್ರು ಎಷ್ಟು ದೊಡ್ಡದು ಗಿಡ. ಈಗ ನಮ್ಮೂರಿಗೆ ಹೊರಟ್ವಿ. ಇವತ್ತು ನೋಡಿ ಇವಾಗ ಮೀನೆಲ್ಲ ತಂದು ನಾವು ಇಲ್ಲಿ ಹಾಕಿದ್ವಿ. ಸ್ವಲ್ಪ ಇರ್ಲಿ ತಡಿಯೋ. ಹಾಕು ಮನೆ ಒಳಗಡೆ ಹಾಕಿ. ಏನಿದೆ ಪಾಪ ಎಲ್ಲ ನೀರು ಬಂದ್ರೆ ಕಡೆ ಇವಾಗ ಕ್ಲೀನ್ ಮಾಡುವ ಸಂಭ್ರಮ. ಎಸಿ ಪಡ್ದಂಗೆ ಚಂದ. ಓಕೆ ಗಾಯ್ಸ್, ಇವಾಗ ಮೀನೆಲ್ಲ ತಂದು ಆಗಲೇ ನೋಡಿದ್ರಿ ಅಲ್ಲ, ಇವಾಗ ಕ್ಲೀನ್ ಮಾಡ್ತಾವ್ರೆ ನಮ್ಮಮ್ಮ, ನಮ್ಮ ಯಜಮಾನ್ರು, ನನ್ನ ತಂಗಿ ಸುನೀತಾ. 3 ಜನ ಸೇರ್ಕೊಂಡು ಪಾಪ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಸುನೀತಾ ಇಷ್ಟು ದಿನ ಎಲ್ಲೋಗಿ ಕೇಳಿ ಗೈಸ್ ವ್ಲಾಗ್ ಮಾಡ್ತೀವಿ. ಬ್ಯುಸಿ ಇದೆ ಸ್ವಲ್ಪ. ಇಲ್ಲಿ ನಮ್ಮ ಹಸ್ಬೆಂಡ್. ಹಲೋ ರೀ, ಹಾಯ್ ಮಾಡಿ ಇಲ್ಲಿ. ಅಮ್ಮ ನೋಡಿ ಪಾಪ ಅಮ್ಮ ಹಿಂಗನ್ನಮ್ಮ, ಹಾಯ್ ಏನಮ್ಮ. ಎಷ್ಟೊತ್ತಾಗುತ್ತೆ ಕ್ಲೀನ್ ಮಾಡೋಕ್ಕಿದನ್ನ ನೀವು? ಅರ್ಧ 1 hour ಮೇಲಾಗುತ್ತಾ? ಸರಿ, ಏನು ಮಾಡ್ತೀರಾ ಅದರಲ್ಲಿ? ಸಾಂಬಾರ, ಫ್ರೈಯಾ? ಹಾಂ, ಫಿಶ್ ಫ್ರೈ. ಸರಿ, ಓಕೆ. ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ತೋರಿಸ್ತೀನಿ. ಕಬಾಬ್ ಮಾಡ್ತಾರಂತೆ, ಫ್ರೈ ಮಾಡ್ತಾರಂತೆ. ಇಲ್ಲ, ನನಗೆ ಮೀನು ಕ್ಲೀನ್ ಮಾಡೋಕ್ಕೆ ಬರಲ್ಲ, ತಿನ್ನೋಕ್ಕಷ್ಟೇ ಬರುತ್ತೆ. ಗಾಯ್ಸ್, ಇವಾಗ ಬಂದು ಟೈಮ್ 10 ಗಂಟೆ ಆದರೂ ನೋಡಿ ನಾವಿವಾಗ ಇಷ್ಟೊತ್ತು ತೊಳೆದು, ಎಷ್ಟು 9 ಗಂಟೆ ಆಯಿತು ತೊಳೆದು ಅಷ್ಟೊತ್ತಿಗೆ. ಇವಾಗ ಫಿಶ್ ಫ್ರೈ ಮಾಡ್ತಾಯಿದ್ದೀವಿ. ಮಾಡ್ತಾ ಹಂಗೆ ತಿನ್ಕೋತಾ ಇದ್ದೀವಿ. ಇಷ್ಟೊತ್ತು ಅಲ್ಲಿ ಮಾಡ್ತಿದ್ವಿ, ಅಲ್ಲಿ ತುಂಬ ಬಿಸಿ ಆಗೋಯ್ತು. ಓಕೆ, ಇವಾಗ ಇಲ್ಲಿ ಮಾಡ್ತಿದ್ವಿ ನೋಡಿ. ಇದೆಲ್ಲ ದಪ್ಪ ಮೀನು ಫಿಶ್ ಫ್ರೈ ಮಾಡ್ತಾಯಿದ್ದೀವಿ. ಇನ್ನು ಸಣ್ಣ ಮೀನು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಸೊ ನಾನು ಊಟ ಮಾಡ್ತಾಯಿದ್ದೀನಿ ಅಷ್ಟಕ್ಕೆ. ನೋಡಿ ಸೊಳ್ಳೆ ಕಚ್ತಿದೆ ಅಂತ ನಾವು ಫೈರ್ ಕ್ಯಾಂಪ್ ಮಾಡ್ಕೊಂಡಿದ್ದೀವಿ, ಹೊಗೆ ಕ್ಯಾಂಪ್. ದಿಸ್ ಇಸ್ ಚಂದನ್ ಆ್ಯಂಡ್ ದಿಸ್ ಇಸ್ ಚಬ್ಬಿ ಹಾಯ್ ಮಾಡು. ಹೇಗಿದೆ ಫಿಶ್ ಫ್ರೈ? ಸೂಪರ್ ಅಷ್ಟೇನಾ? ಚಂದನ್ ಹೇಳ್ತಾನೆ ಹೆಂಗಿದೆ ಫಿಶ್ ಫ್ರೈ. ಮಮತಾ ತಾತ ಹೆಂಗಿದೆ ಫಿಶ್ ಫ್ರೈ? ಪಪ್ಪ ಹೌ ಇಟ್ ಇಸ್? ದಿಸ್ ಇಸ್ ಸುನಿ ಮಮ್ಮಿ. ಇಷ್ಟೊತ್ತು ಫಿಶ್ ಕ್ಲೀನ್ ಮಾಡಿ ಇವಾಗ ಸಣ್ಣ ಮಾಡ್ಕೊಂಡು ಬಂದಿದ್ದಾರೆ. ಮಂಜು ಫೋನ್ ಮಾಡಿದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ನಾವು ನಮ್ಮ ಗದ್ದೆ ಹತ್ರ ಹೋಗ್ತಾ ಇದ್ದೀವಿ.
ಇದು ಮಾಡ್ತಾರೆ ಮುನಿಯಪ್ಪನ. ಮರಿ ಕಟ್ ಮಾಡೋ ಅಷ್ಟರಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಅವರೆಲ್ಲ ಕಾರಲ್ಲಿ ಹೋಗ್ಬಿಟ್ರು. ನಾನು ಸುನೀತಾ ಚಿನ್ನು ನಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡೋಣ ಹೋಗಿ ಏನು ಮಾಡಿರ್ತಾರೆ ಅಂತ ತೋರಿಸ್ತೀನಿ. ಧೂಳು